ಈ ಲೆಟರ್ ನಂಗೆ ಸಿಕ್ಕಿದೆ ಅಂತ ಸಿಹಿ ಪುಟ್ಟಾಗಿ ಹೇಗೆ ತಿಳಿಸೋದು? ಪಾಪ ಪುಟ್ಟ ಜೀವ ನನಗೋಸ್ಕರ ಕಾಯ್ತಾ ಇರುತ್ತೆ. ಈ ಲೆಟರ್ ಸೀತಾ ಅವ್ರ ಹತ್ರ ಬೀಳಿಸಿದಾಗನೂ ಅವ್ರು ನೋಡ್ಲೇ ಇಲ್ವಾ? ಎಸ್ ರಾಮ್ ಹಿಯರ್. ನಮಸ್ತೆ ಶ್ರೀರಾಮ್, ನಾನು ಲಿಟ್ ಬಿ ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು. ನಮಸ್ಕಾರ ಮೇಡಮ್, ಹೇಳಿ. ನಮ್ಮ ಸ್ಕೂಲ್ ಆನ್ಯುವಲ್ ಡೇಗೆ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ. ಇನ್ವಿಟೇಷನ್ನ ಬೇಗ ಕಳಿಸ್ಕೊಡ್ತಾ ಇದ್ದೀವಿ, ನೀವು ಖಂಡಿತ ಬರಬೇಕು. ಶ್ಯೂರ್, ಬರ್ತೀನಿ. ಬಟ್ ಐ ರಿಯಲಿ ಹ್ಯಾವ್ ಅ ಸ್ಮಾಲ್ ರಿಕ್ವೆಸ್ಟ್ ಫಾರ್ ಯು. ನನ್ನ ಹೆಸರನ್ನ ಎಲ್ಲೂ ಮೆನ್ಷನ್ ಮಾಡೋದು ಬೇಡ. ನಾನು ಬರ್ತೀನಿ ಅಂತ ಯಾರಿಗೂ ಹೇಳ್ದೇ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಬಿಕಾಸ್ ಐ ರಿಯಲಿ ಡೋಂಟ್ ಲೈಕ್ ಆಲ್ ದಿಸ್ ಅಟೆನ್ಷನ್. ಇಷ್ಟೆಲ್ಲ ಸೆಲೆಬ್ರೇಟೆಡ್ ಬಿಸ್ನೆಸ್ ಐಕಾನ್ ನೀವು ಬರ್ತಾ ಇದ್ದೀರಂತ ನಮ್ಮ ಸ್ಟೂಡೆಂಟ್ಸ್ ಹತ್ರ, ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳೋಕೆ ನಮಗೂ ಹೆಮ್ಮೆ ಅನ್ಸುತ್ತೆ. ಅದು ಅಲ್ಲದೆ ಇನ್ವಿಟೇಷನಲ್ಲಿ ಇನ್ವೈಟೀಸ್ ಹೆಸರು ಮೆನ್ಷನ್ ಮಾಡಲಿಲ್ಲ ಅಂದರೆ ಸರಿ ಬರಲ್ಲ. ನೀವು ಹೀಗೆ ಹೇಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ನೀವಿಷ್ಟು ರೆಸ್ಪೆಕ್ಟ್ ಇಟ್ಟು ನನ್ನ ಇನ್ವೈಟ್ ಮಾಡಿದಿರಲ್ಲ, ಅಷ್ಟೇ ಸಾಕು. ಇವೆಂಟಲ್ಲಿ ಮಕ್ಕಳ ಜೊತೆ ನಾನು ಮಾತಾಡ್ತೀನಲ್ಲ, ಸೊ ನನ್ನ ಹೆಸರನ್ನ ಎಲ್ಲೂ ಮೆನ್ಷನ್ ಮಾಡೋದು ಬೇಡ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಓಕೆ, ಆಸ್ ಯು ಸೇ. ಆದರೆ ದಯವಿಟ್ಟು ರಿಕ್ವೆಸ್ಟ್ ಅಂತೆಲ್ಲ ಹೇಳಬೇಡಿ. ನೀವು ಬರ್ತಾ ಇರೋದೇ ನಮಗೊಂದು ತುಂಬ ಸಂತೋಷದ ವಿಚಾರ. ನೀವು ಹೇಳಿದಾಗೆ ನಿಮ್ಮ ಹೆಸರನ್ನೆಲ್ಲೂ ಮೆನ್ಷನ್ ಮಾಡಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್. ನಿಮ್ಮ ಥರದವರು ತುಂಬ ಅಪರೂಪ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಈ ಇವೆಂಟ್ಗೆ ನನ್ನ ಕರೆದು ಎಷ್ಟು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ಅಂತ ನಾನು ನಿಮ್ಗೆ ಹೇಗೆ ಹೇಳಿ. ನಾನು ನೋಡಿದೆ ಅಂತ ಬೇರೆ ಮೆಸೇಜ್ ಕಳಿಸಿದ್ದಾನೆ. ಇನ್ನೂ ಅದೆಷ್ಟು ರೇಗಿಸ್ತಾನೋ. ಒಳಗೆ ಬರ್ಬೋದಾ ಸರ್? ಅತಿ ಆಯ್ತು ನಿಂದು. ಇದೇನು ಹೊಸದಾಗ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಒಳಗೆ ಬರ ಇಡಿಯಟ್. ಎಸ್ ಬಾ. ಏನಪ್ಪ, ಏನ್ ಸಮಾಚಾರ? ನೋಡ್ದೆ ಎಲ್ಲ. ಏನ್ ನೋಡ್ದೆ? ಅಲ್ಲ, ಅಷ್ಟಕ್ಕೂ ನಾನು ಮಾಡಿರೋದಾದ್ರೂ ಏನು? ಏನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ನೋಡ್ದೆ, ತಾವು ತಮ್ಮ ಪ್ರಿಯತಮೆ, ಮಾತಿಲ್ಲ ಕತೆ ಇಲ್ಲ, ಬರೀ ರೋಮಾಂಚನ. ಸುಮ್ಮನಿರ, ಆ ಥರ ಎಲ್ಲ ಏನಿಲ್ಲ. ಓ, ಏನು ಇಲ್ದೆ ನಾನು ನಿನ್ನ ಸುಮ್ಮನೆ ಕೇಳ್ತೀನ ಮರ್ಯ? ನೋಡ್ದೆ ಎಲ್ಲ. ಅಶೋಕ ಅಶೋಕ ಅಂತ ಅಡ್ಸ್ಕೊಂಡ್ರು, ಏನ್ ಕಣ್ಣಲ್ಲಿ ಮುಳುಗೋಗಿದ್ದಾನೆ. ಸುಮ್ಮನಿರ, ಹೇಳ್ದೆ ತಾನೆ ಆ ಥರ ಏನು ಇಲ್ಲ ಅಂತ. ಆಯ್ತು ಬಿಡಪ್ಪ, ಯಾಕೆ ಇಷ್ಟೊಂದು ದೊಚ್ಚಿಗೆ ತೊಳ್ತೀಯ ಮಗ? ಅದೆಲ್ಲ ಬಿಡ. ಐ ಹ್ಯಾವ್ ಅ ಗುಡ್ ನ್ಯೂಸ್ ಫೈ. ಇದು ಹೇಳು, ಇದನ್ನ ಕೇಳಿಸ್ಕೊಂತೀನಿ ಮಗ. ಈ ಸ್ಕೂಲಿಂದ ಪ್ರಿನ್ಸಿಪಲ್ ಫೋನ್ ಮಾಡಿದ್ರು. ಅವ್ರ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ಗೆ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ಬೇಕಂತ. ಹೊಡೆದಿಯಲ್ಲ ಚಾನ್ಸ್. ಸೂಪರ್. ವೇಟ್. ಆದ್ರೆ ನಾನು ಬರ್ತಿದ್ದೀನಿ ಅಂತ ನನ್ನ ಹೆಸರು ಎಲ್ಲೂ ಮೆನ್ಷನ್ ಮಾಡೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪ್ರಿನ್ಸಿಪಲ್ ಹತ್ರ. ಅಕಸ್ಮಾತ್ ನಾನು ಬರ್ತಿದ್ದೀನಿ ಅಂತ ಗೊತ್ತಾದ್ರೆ 100% ಮಗ ಸೀತಾ ಅವರು ಸಿಹಿನ ಇವೆಂಟ್ಗೆ ಕಳ್ಸಲ್ಲ. ಬೇಕಿದ್ರೆ ಇವೆಂಟ್ ನಾನೇ ಆರ್ಗನೈಸ್ ಮಾಡಿದ್ದೀನಿ ಅಂತ ಅನ್ಕೊಂಡ್ರೋದ್ರಲ್ಲಿ ಆಶ್ಚರ್ಯ ಇಲ್ಲ ಮರಯ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿರಲ್ವೇ ಮಗ? ಅದೆಲ್ಲ ಬಿಡು. ನೋಡ, ಸಿ ಎಷ್ಟು ಕ್ಯೂಟ್ ಪೋಸ್ಟ್ ಕಾರ್ಡ್ ಕಳ್ಸಿದಾಳೆ. ಓಹೋ, ಇದನ್ನ ಎಷ್ಟು ಸಲ ಓದ್ ಮುಗಿಸ್ದು. ಕಾಮಿಡಿ ನೋಡಿಲಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಎಷ್ಟು ಕ್ಯೂಟ್ ಆಗಿ ಇನ್ವೈಟ್ ಮಾಡಿದವ್ರು ನೋಡು. ಇಂಥ ಇನ್ವಿಟೇಷನ್ ಜಗತ್ತಲ್ಲಿ ಯಾರು ಸಿಗುತ್ತೋ ಹೇಳು. ಇದ್ರ ಜೊತೆಗೆ ನೀನ್ ಇದಕ್ ಮುಂಚೆ ಸಿಹಿ ಕೊಟ್ಟಿರಂತಹ ಸರ್ಪ್ರೈಸ್ಗಳು, ಇನ್ನು ಮುಂದೆ ಕೊಡುವಂತಹ ಸರ್ಪ್ರೈಸ್ಗಳು ಇಡೀ ಜಗತ್ತಲ್ಲಿ ಯಾವ ಮಗುಗೂ ಈ ತರ ಸಿಕ್ಕಿರಲ್ಲ. ನೀನ್ ಇವೆಂಟ್ಗೆ ಹೋಗ್ತಿದ್ಯಲ್ಲ, ಶಿಲ್ ಬಿ ವೆರಿ ಹ್ಯಾಪಿ. ಐ ಆಮ್ ವೆರಿ ಎಕ್ಸೈಟೆಡ್ ಮಗ ಟುಡೇ. ಅಟ್ ಲೀಸ್ಟ್ ಈ ಸಿಚುಯೇಷನ್ ಅಲ್ಲಾದ್ರೂ ಸೀತಾ ನನ್ನನ್ನು ಅರ್ಥ ಮಾಡ್ಕೊಬೇಕು. ಮಾಡ್ಕೊಂತಾರೆ. ಹೋಪ್ ಫಾರ್ ದ ಬೆಸ್ಟ್. ಯಾ. ಹಾಯ್ ಫ್ರೆಂಡ್. ನೋಡಿ,
ನಮ್ಮ ಚೀಫ್ ಗೆಸ್ಟ್ ಶ್ರೀರಾಮ್ ಅವ್ರ ಹೆಸರನ್ನ ನಾವೆಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ. ನೀವು ಕೂಡ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿಡಿ. ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಅಥವಾ ಹೊರಗೆ ಎಲ್ಲೂ ಈ ವಿಚಾರನ ಮಾತಾಡಬೇಡಿ. ಬಿಕಾಸ್ ಅವರು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಶ್ಯೂರ್ ಮ್ಯಾಮ್, ಎಲ್ಲೂ ಹೇಳಲ್ಲ, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಅಕ್ಕ ಇದೆ, ಅವರು ಸೈಲೆನ್ಸ್. ಚಿಲ್ಡ್ರನ್ ಎಲ್ಲರೂ ಇದ್ದೀರಾ? ಸ್ಕೂಲ್ ಡೇಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಟೈಮ್ ಇಲ್ಲ. ನಮ್ಮ ಕ್ಲಾಸ್ ಗ್ರೂಪ್ ಡ್ಯಾನ್ಸ್ ಮತ್ತೆ ಉಳಿದಿದ್ದ ಎಲ್ಲ ಪರ್ಫಾರ್ಮೆನ್ಸು ತುಂಬ ನೀಟಾಗಿ ಬರಬೇಕು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರಲ್ಲ? ಮ್ಯಾಮ್, ಈ ಸಲ ನಮ್ಮ ಸ್ಕೂಲ್ ಡೇಗೆ ಯಾವ ಸ್ಪೆಷಲ್ ಗೆಸ್ಟ್ ಬರ್ತಾರೆ? ಗೆಸ್ಟ್ ಬಗ್ಗೆ ನಾಳೆ ಹೇಳ್ತೀವಿ, ಈಗ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಮಾಸ್ಟರ್ ಜಿ ಪ್ಲೀಸ್ ಕಂಟಿನ್ಯೂ. ಈ ಸಿಹಿ, ನಾವು ರವಿಚಂದ್ರನ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀವಲ್ಲ, ಅನ್ಸುತ್ತೆ ಅವರು ಚೀಫ್ ಗೆಸ್ಟ್ ಆಗಿ ಬರ್ಬೋದು ಅಂತ. ರವಿ ಸರ, ಹೂ ಕಣೆ, ಅದಕ್ಕೆ ತಾನೇ ನಾವು ಅವ್ರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರೋದು. ರವಿ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಕಣೋ, ಅವ್ರಿಗಂದ್ರೆ ನಾನ್ ತುಂಬಾ ಇಷ್ಟ. ಸುಳ್ಬುರ್ಕಿ, ಸುಳ್ಳಲ್ಲ ಕಣೋ, ನಿಜ. ನಾನು ಸಮ್ಮರ್ ಹಾಲಿಡೇಸ್ ಅಲ್ಲಿ ಡ್ರಾಮಾ ಕ್ಲಾಸಿಗೆ ಹೋಗಿದ್ದೆ. ಅಲ್ಲಿ ಅವರು ಜಡ್ಜ್ ಆಗಿ ಬಂದಿದ್ರು ಗೊತ್ತಾ? ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ನನ್ನ. ಸಿಹಿ, ನೀನ್ ಇನ್ನು ಸಮ್ಮರ್ ಹಾಲಿಡೇಸ್ ಕತೆ ಹೇಳ್ತಿದ್ಯಾ? ಅವ್ರು ನಿನ್ನ ಯಾವಾಗ್ಲೂ ಮರ್ತೋಗಿರ್ತಾರೆ ಕಣೆ. ಇಲ್ಲ ಕಣೋ, ಅವ್ರು ನನ್ನ ಮಾತಾಡ್ಸ್ತಾರೆ. ಬೇಕಿದ್ರೆ ನೀನ್ ನೋಡು. ಚಾಲೆಂಜ್ ಚಾಲೆಂಜ್ ಚಾಲೆಂಜ್. ಸಿಹಿ, ಏನ್ ನಡೀತಾ ಇದೆ ಇಲ್ಲಿ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದ್ ಬಿಟ್ಟು ಗಲಾಟೆ ಮಾಡ್ತಾ ಇದ್ದೀರಾ. ಇದನ್ನ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ವಾಟ್? ನಾನಿಲ್ಲಿ ಬೈತಾ ಇದ್ರೆ ನಿನಗೆ ನಗು ಬರ್ತಾ ಇದೆಯಾ? ಬಿ ಸೀರಿಯಸ್. ಸಾರಿ ಮ್ಯಾಮ್, ನೀವು ಫಿಶ್ ಮಾರ್ಕೆಟ್ ಅಂದ್ರಲ್ವಾ, ನಾವೆಲ್ಲರೂ ಫಿಶ್ ಆದ್ರಲ್ವಾ, ಫಿಶ್ ಹೇಗಿರುತ್ತೆ ಅಂತ ಯೋಚನೆ ಬಂತು. ಸಾರಿ ಮ್ಯಾಮ್. ಬಿ ಸೀರಿಯಸ್ ನಾವ್. ಕಂಟಿನ್ಯೂ. ಮ್ಯಾಮ್, ನನ್ಗೊಂದು ಡೌಟು. ಏನದು? ನಮ್ಮ ಸ್ಕೂಲ್ ಫಂಕ್ಷನ್ಗೆ ರವಿ ಸರ್ ಬರ್ತಾರಾ? ಓಕೆ, ಇನಫ್. ನೀವು ಕೂಗಾಡಿದ್ ಸಾಕು. ಈಗ ನೀಟಾಗಿ ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಾನ್ಸ್ ಚೆನ್ನಾಗಿ ಬರ್ಬೇಕು. ಓಕೆ ಓಕೆ ಮ್ಯಾಮ್. ಗುಡ್. ನನ್ನ ಫ್ರೆಂಡ್ ನನ್ನ ಸ್ಕೂಲ್ ಡೇಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ದೇವ್ರೆ ನನ್ನ ಫ್ರೆಂಡ್ ಬರೋ ಹಾಗೆ ಬೇಡಪ್ಪ. ನನ್ನ ಫ್ರೆಂಡ್ನ ರವಿ ಸರ್ ಜೊತೆ ಮೀಟ್ ಮಾಡ್ಸಪ್ಪ ಪ್ಲೀಸ್ ದೇವ್ರೆ. ನೀನು ಈ ಮನೆಗೆ ಸೊಸೆ ಅಲ್ಲ, ನನ್ನ ಮಗಳು ಅಂತ ರಂಗರಂಗಿ ಮಾತುಗಳೇ ಆಗೋಯ್ತು ಮಾವಯ್ಯನ್. ಅಲ್ಲ, ಈಗ ಅಂಥದ್ದೇನು ಕೇಳಿದೆ ನಾನು? ಆಫ್ಟರ್ ಆಲ್ ಒಂದು ಸಣ್ಣ ಪ್ರಾಪರ್ಟಿ 50 ಲಕ್ಷನೂ ಬಾಳಿಕೆ ಬರಲ್ಲ. ಅದನ್ನು ತಗೋತೀನಿ, ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಅವನ ಮುಂದೆ ಹೋಗಿ ನಿಂತ್ಕೋ ಅಂತ ಇದ್ದಾರೆ. ರಿಡಿಕ್ಯುಲಸ್. ಫ್ಯಾಮಿಲಿಯವ್ರಿಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಅಂತ ಹೇಳ್ತಾ ಇರ್ತಾನೆ ನಿಮ್ಮಪ್ಪ. ಆಫ್ಟರ್ ಆಲ್ ಇಂಥ ಒಂದು ಸಣ್ಣ ಡಿಸಿಷನ್ಗೆ ಒಂದು ಅಧಿಕಾರ ತಗೊಳ್ಳೋ ಅಂತ ಯೋಗ್ಯತೆನೂ ನಂಗಿಲ್ಲ ಅಂತಂದ್ರೆ ಇನ್ನೇನಕ್ಕೆ ಬೇಕು? ನಾನು ಈ ಮನೇಲಿ ಏನು ವಿಶ್ವ? ಬರೀ ಹೆಸರಿಗೆ ನಾವು ಕೋಟ್ಯಾಧೀಶ್ವರರು, ಆದ್ರೆ ಅಧಿಕಾರ ತಗೊಳ್ಳೋ ಅಂತ ಒಂದು ಪವರು ಇಲ್ಲ ಅಂತಂದ್ರೆ ಕೆಲಸದವ್ರಿಗಿಂತ ಕಡೆ. ನೋ, ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಭಾರ್ಗೋ, ಈಗೇನಾಯ್ತು? ಬೇಡ ಅಂತೇನು ಹೇಳಿಲ್ವಲ್ಲ ಅಪ್ಪಾಜಿ. ರಾಮ್ ಹತ್ರ ಒಂದು ಮಾತು ಹೇಳಿ ಅಂತಂದ್ರು, ಅಷ್ಟೇ ತಾನೇ. ಹೇಳಿದ್ರಾಯ್ತು ಬಿಡು. ಕೂಲ್ವರೆಗೂ ಕೂಲ್. ಯು ಆರ್ ಆಸ್ಕಿಂಗ್ ಮೀ ಟು ಬಿ ಕೂಲ್? ಆಗ್ಲೇ ಏನೋ ಹೇಳಿದ್ಯಲ್ಲ, ಜುಜುಬಿ 5 ಕೋಟಿ ವ್ಯವಹಾರ ಎಲ್ಲ ಮಾಡಲ್ಲ ಅಂತ. ಇದಕ್ಕೇನು ಹೇಳ್ತೀಯ? ನೀನು 1 ರೂಪಾಯಿ ವ್ಯವಹಾರ ಮಾಡೋದಕ್ಕೂ ಅವ್ರ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡಬೇಕು. ಸರಿ, ಈಗ ನಾನು ಏನು ಮಾಡ್ಬೇಕು ಹೇಳಿ?
ಇದನ್ನ ಬೇರೆ ಥರನೇ ಡೀಲ್ ಮಾಡಬೇಕು. ಅವ್ರ ಲೆಕ್ಕ ತಪ್ಪಿಸ್ಬೇಕು. ಅವ್ರ ಲೆಕ್ಕ ತಪ್ಪಿಸಿದ ಒಂದೊಂದು ರೂಪಾಯಿನೂ ನಮ್ಮ ಪವರಲ್ಲಿರಬೇಕು. ಭಾರ್ಗೋ ಅದು ಏನು ಹೇಳ್ತೀಯೋ ಇನ್ನೊಂದ್ಸಲಿ ಅರ್ಥ ಆಗೋ ಹೇಳು. ಓ ನನ್ನ ಕರ್ಮ, ಕೋಣನ ಮುಂದೆ ಇಷ್ಟೊತ್ತು ಕಿಂದ್ರಿ ಬಾರಿಸ್ದಂಗಾಯ್ತು. ಓ ಎಲ್ಲಿಗೂ ಹೊರಟಿದೆ ಸವಾರಿ? ಯಾವ ಕಡೆಗೋ ಪ್ರಯಾಣ? ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಹೋಗೋವಂಥ ಕರ್ಮ ನನಗಿನ್ನೂ ಬಂದಿಲ್ಲ. ನಾನು ವ್ಯವಹಾರದಲ್ಲಿ ತಲೆ ಹಾಕಬಾರ್ದು ಅಂತಂದರೆ ನನ್ನ ವ್ಯವಹಾರದಲ್ಲೂ ಯಾರು ತಲೆ ಹಾಕೋಂಗಿಲ್ಲ. ನೀನೇ ಆಗಲಿ, ನಿಮ್ಮ ಅಮ್ಮನೇ ಆಗಲಿ. ನಾನು ಎಲ್ಲಿಗೆ ಹೋದ್ರು ನೋಡೋರ ಕಣ್ಣಿಗೆ ಅದು ಲೇಡೀಸ್ ಕ್ಲಬ್ ಅಷ್ಟೆ. ಏನ್ ತಂದಿದ್ಯಾ ಪ್ರಿಯಾ? ಏನ್ ಸ್ಪೆಷಲ್? ಏನೋ ಸ್ಪೆಷಲ್ ಇರುತ್ತೆ, ಯಾಕಂದ್ರೆ ಇವಾಗ ಪ್ರಿಯಾನೇ ಪ್ರಿಪೇರ್ ಮಾಡೋದಲ್ವಾ. ಏನ್ ಪ್ರಿಯಾ? ಸ್ಪೆಷಲ್ ಎಲ್ಲ ಏನಿಲ್ಲ. ಸೀತನ್ ಡಬ್ದಲ್ಲಿ ಇರೋಷ್ಟು ರುಚಿಯಾಗಿ ನನ್ನ ಡಬ್ದಲ್ಲಿ ಏನಿಲ್ಲ. ಹೇಳಿ ಪ್ರಿಯಾ, ಏನ್ ತಂದಿದ್ದೀರಾ? ಏನೋ ಒಂದ್ ತಂದಿದ್ದೀನಿ, ತಿನ್ಕೋತೀನಿ. ಇವ್ರಿಗೆಲ್ಲ ಮಾಡಕ್ ಕೆಲ್ಸನೇ ಅಲ್ವಾ? ಹಸುವಾದ್ರೆ ಊಟ ಮಾಡ್ಬೇಕು, ಅದ್ ಬಿಟ್ಟು ನನ್ ತಲೆ ತಿಂತಾ ಇದಾರೆ ಎಲ್ರು. ಪುಣ್ಯಕ್ಕೆ ನನ್ ಡಬ್ಬ ಯಾರು ನೋಡ್ಲಿಲ್ಲ. ಸ್ಯಾಂಡ್ವಿಚ್ ತಿನ್ನುವಂತ ಕರ್ಮ ಬಂತಲ್ಲ ಗುರು ನನ್ಗೆ. ಒಂದೊಳ್ಳೆ ಬಿಸಿಬೇಳೆ ಬಾತು, ಪಲಾವು, ಚಪಾತಿ ನೋಯ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪ್ರಿಯಾ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ತಿನ್ನು. ಇದೆ ಇವತ್ತಿನ ಮೃಷ್ಟಾನ್ನ. ಯಾರೋ ಹೇಳ್ತಿದ್ರು ಕಷ್ಟ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕಷ್ಟ ಹಂಚ್ಕೊಂಡಂಗೆ ಟಿಫನ್ ಬಾಕ್ಸು ಹಂಚ್ಕೋಬೋದಾಗಿತ್ತಪ್ಪ. ನಾನು ನೋಡಿದೆ ಬಿಡಿ. ಸರ್, ಅದು ನಿಮ್ಗೆ ಗೊತ್ತಲ್ಲ, ನಾನು ಅಡ್ಗೆಲಿ ಒಂದ್ ಸ್ವಲ್ಪ ವೀಕು. ಆಕ್ಚುಲಿ ಇವತ್ತು ತಿಂಡಿ ಮಾಡಕ್ ನಂಗೆ ಟೈಮೇ ಇರ್ಲಿಲ್ಲ ಸರ್. ನಾನೇನು ಕೇಳಲಿಲ್ವಲ್ಲ. ನನಗೆ ರಾಮ್ ಜೊತೆ ಅರ್ಜೆಂಟ್ ಮೀಟಿಂಗ್ ಇತ್ತು. ಇದರಲ್ಲಿ ಪಲಾವ್ ಇದೆ. ಯಾರಾದರೂ ತಿನ್ನೋರಿದಾರ ಅಂತ ಗಣೇಶನ್ ಹೇಳೋಣ ಅಂತ ಹುಡುಕ್ತೀನಿ. ಸರ್, ಅದೇನೋ ಮೀಟಿಂಗ್ ಇದೆ ಅಂತ ಹೇಳಿದ್ರಿ. ಇದನ್ನ ನಾನ್ ಗಣೇಶನ್ ಕೊಡ್ತೀನಿ, ನೀವು ಹೋಗಿ ಸರ್, ಮೀಟಿಂಗ್ ಅಟೆಂಡ್ ಮಾಡಿ. ಓಕೆ ಸರ್, ಒಂದ್ ನಿಮಿಷ. ನೀವು ಎಂತ ಒಳ್ಳೆ ಆಕ್ಟರ್ ಅಂತ ನನಗೆ ಗೊತ್ತು. ಆದ್ರೆ ಈ ಡಬ್ಬ ವಿಷಯದಲ್ಲಿ ತುಂಬಾನೇ ಡಬ್ಬ ತರ ಆಕ್ಟ್ ಮಾಡಿದ್ರಿ. ನಿಜ ಹೇಳಿ, ಇದನ್ನ ನೀವು ನನ್ಗೆ ಅಂತ ತಾನೇ ತಂದಿದ್ದು? ಥ್ಯಾಂಕ್ ಯು ಸರ್. ಇನ್ಮೇಲೆ ನಾನು ಈ ತರ ಎಲ್ಲ ಓಸಿ ತಗೊಳ್ಳಲ್ಲ ಸರ್. ಮೇ ಬಿ ಸೀತಾನು ನನ್ನ ಜೊತೆಲೇ ಇರ್ಬೇಕಾಗ್ಬೋದೇನೋ. ಅವಳ ಹತ್ರ ಒಂದು ಅಲ್ಪ ಸ್ವಲ್ಪ ಅಡ್ಗೆ ಕಲ್ತ್ಕೊಂಡು ಒಂದು ಸೂಪರ್ ಆಗಿರೋ ಡಿಶ್ ಮಾಡ್ಕೊಂಡು ಬಂದು ನಿಮ್ಗೆ ಲಂಚ್ ಬಾಕ್ಸ್ ಹಾಕೊಡ್ತೀನಿ. ಸೀತಾ ಅವರು ನಿಮ್ ಜೊತೆ ಇರ್ತಾರ? ಹ್ಞೂ, ಬ್ಯಾಂಕ್ ಅವರು ಅವಳ ಮನೆನ ಹರಾಜು ಹಾಕ್ತಿದ್ದಾರೆ. ಸೊ ಅವಳಿಗೆ ಹೊಸ ಮನೆ ಸಿಗೋವರೆಗೂ ಅವಳು ನನ್ನ ಜೊತೆನೇ ಇರ್ತಾಳೆ. ಮನೆ ಹರಾಜಿನವರೆಗೂ ಬಂತ? ಛೇ, ಅದನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನನೂ ಸರಿ ಹೋಗಿಲ್ಲ. ಸೀತಾ ಅಟ್ಲೀಸ್ಟ್ ರಾಮ್ ಹೆಲ್ಪ್ ತಗೋಬೋದಲ್ವಾ?
ಅವನ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ. ಹೆಲ್ಪ್ ತಗೊಂತಾರೆ. ಅವ್ರು ನಿರ್ಧಾರ ಮಾಡಿದ್ಮೇಲೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಪ್ರಿಯಾ, ಕ್ಯಾರಿ ಆನ್ ವಿತ್ ಯೋರ್ ಲಂಚ್. ಭಾಸ್ಕ ಮನೆಯಿಂದ ಊಟ ಹೌದು. ಅದೃಷ್ಟ ಮಾಡಿದ್ರು. ರಾಮ್ ಸರ್, ನೀವು ದೇಸಾಯಿ ಮನೆ ಮಗ, ಎಷ್ಟು ಐಷಾರಾಮಿಯಾಗಿ ಬದುಕ್ಬೋದು. ನೀವು ಆಸೆ ಪಟ್ಟರೆ ಏನು ಬೇಕಿದ್ರೂ ಸಿಗತ್ತೆ. ಆದರೆ ಇಷ್ಟು ದಿನ ಅನ್ಯಾಯವಾಗಿ ನಾನು ತರ್ತಿದ್ದ ತಂಗಳನ್ನ ತಿನ್ನೋ ಹಾಗಾಯಿತು. ಒಬ್ಬ ನಾರ್ಮಲ್ ವ್ಯಕ್ತಿ ಥರ ನಾನು ನಿಮ್ಮನ್ನ ನಡೆಸ್ಕೊಂಡ್ಬಿಟ್ಟೆ. ನಾನು ಮಾಡೋ ಒಣ್ಕಲ್ ಚಪಾತಿಗೂ ನಿಮಗಂತ ಬರೋ ಬಿಸಿ ಬಿಸಿ ಊಟಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಮ್ಮಿಬ್ರು ಬದುಕು ಎಷ್ಟು ಬೇರೆ ಬೇರೆ ಅಲ್ವಾ? ಅದ ಬೇಡ ಬೇಡ, ಇಟ್ಸ್ ಓಕೆ. ಬಾ ಮರೆ, ಊಟ ಮಾಡು. ಮುಖ ಯಾಕೋ ಹೀಗೆ ಇಟ್ಕೊಂಡಿದ್ಯಾ? ಏನಾಯ್ತು? ಹೇಳೋ. ಸೀತಾ ಅವ್ರ ಮನೆ ಹರಾಜಾಗ್ತಿದ್ಯಂತೆ. ವಾಟ್? ಐ ಸೀರಿಯಸ್? ಅವರೇ ಮನೆ ಬಿಟ್ಕೊಡಕ್ಕೆ ರೆಡಿ ಆಗಿದ್ದಾರೆ. ಹಿಂಗಾದ್ರೆ ಹೆಂಗೋ? ಹೌ ವಿಲ್ ಶಿ ಇವನ್ ಮ್ಯಾನೇಜ್? ಸರಿ, ನೀನು ಊಟ ಮಾಡು. ನೀ ಕೇಳಿದಲ್ಲ ಪ್ರೆಸೆಂಟೇಷನ್ ಅದು ರೆಡಿ ಆಗಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಹಿ ಮನೆಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಆಗಿದ್ದಾಳೆ. ಯಾವತ್ತಿದ್ರೂ ಅದು ನಿನ್ನ ಮನೆ ಅಂತ ನಾನೇ ಅವಳ ತಲೆಗೆ ತುಂಬಿದ್ದೀನಿ. ಛೇ, ಈಗ ನಾನು ಹೆಲ್ಪ್ ಮಾಡ್ತೀನಿ ಅಂದರೂ ಸೀತಾ ಅದನ್ನು ಆಕ್ಸೆಪ್ಟ್ ಮಾಡಲ್ಲ. ಏನು ಮಾಡಲಿ? ಏನು ಮೇಡಮ್ ಹೀಗೆ ಮಾಡ್ಬಿಟ್ರಿ? ನೀವು ಹೇಳಿದಾಗೆಲ್ಲ ಕೇಳ್ಕೊಂಡು ನೀವು ಹೇಳಿದ್ದೆಲ್ಲ ಮಾಡ್ಕೊಂಡಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನನೇ ಕೊಟ್ಬಿಟ್ರಿ. ಬಿಟ್ಬಿಡಿ ಮೇಡಮ್ ನನ್ನ. ನಾನು ಯಾವುದೋ ಆಫೀಸಲ್ಲಿ ಕ್ಲರ್ಕ್ ಆಗೋ ಪ್ಯೂನ್ ಆಗೋ ಕೆಲಸ ಮಾಡ್ಕೊಂಡು ಹೇಗೋ ಇದ್ಬಿಡ್ತೀನಿ. ನಿಮ್ಮ ಸಹವಾಸ ಮಾತ್ರ ಬೇಡ. ಕನ್ಸ್ ಕಾಣೋದಕ್ಕೂ ಯೋಗ್ಯತೆ ಬೇಕು. ದೇಸಾಯಿ ಗ್ರೂಪ್ ಆಫ್ ಕಂಪನೀಸಿಂದ ಆಚೆ ಹಾಕಿ ನಿನಗೊಂದು ದೊಡ್ಡ ಫೇವರ್ ಮಾಡಿದ್ದೀನಿ. ಅದೇನು ಮೇಡಮ್ ನೀವು ಅಂತ ಫೇವರ್ ಮಾಡಿರೋದು ನನಗೆ? ನೀನ ಅಶೋಕನ ಕಡೆ ಬೆರಳು ತೋರಿಸಿದಕ್ಕೆ ನಿನ್ನನ್ನು ಕಂಪ್ನಿಯಿಂದ ಆಚೆ ಹಾಕ್ತಾ ರಾಮ. ಇನ್ನು ನನ್ನ ಕಡೆ ಬೆರಳು ತೋರಿಸಿದಿದ್ರೆ ನಿನ್ನನ್ನು ಅಲ್ಲೇ ಕೊಚ್ಚ ಹಾಕ್ತಿದ್ದ. ಅದರಿಂದ ನಿನ್ನನ್ನು ಬಚಾವ್ ಮಾಡಿದ್ದೀನಿ. ಸೊ ಬಿ ಥ್ಯಾಂಕ್ಫುಲ್. ನೀನು ಈಗಿರೋ ಮನೆ, ನಿನ್ನ ಲಕ್ಸುರಿಯಸ್ ಲೈಫು, ಇದೆಲ್ಲ ಬಂದಿದ್ದು ಯಾರಿಂದ ಅನ್ನೋದನ್ನ ಮರಿಬೇಡ. ಇಲ್ಲ ಮೇಡಮ್, ಅದೆಲ್ಲ ಏನೂ ಮರ್ತಿಲ್ಲ. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನನಗೇನೋ ಕೆಲಸ ತಂದಿರ್ತೀರ. ಹೇಳಿ ಮೇಡಮ್. ಒಂದು ಇನ್ವೆಸ್ಟ್ಮೆಂಟ್ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡು. ಅಲ್ಲ ಮೇಡಮ್, ರಾಮ್ ಸರ್ ನನ್ನ ಅಕೌಂಟ್ಸ್ನೆಲ್ಲ ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ. ಹೇಗೆ ಮಾಡೋದು ಮೇಡಮ್? ನಿನ್ನ ಹೆಂಡತಿ ಹೆಸರಲ್ಲಿ ಇನ್ನೊಂದು ಅಕೌಂಟ್ ಮಾಡಿದೀವಲ್ಲ, ಆ ಅಕೌಂಟಲ್ಲಿ ಇದುವರೆಗೂ ಅದೆಷ್ಟು ಕೋಟಿ ಸೇರಿದೆಯೋ ಅದ್ರ ಬಗ್ಗೆ ನಾನು ಯಾವತ್ತೂ ಕೇಳಿಲ್ಲ. ಆ ಅಕೌಂಟ್ ಇದೆಯಲ್ಲ? ಇದೆ ಮೇಡಮ್. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು? ಸುತ್ತಿ ಬಳಸಿ ಮಾತಾಡಲ್ಲ. ನಿಮ್ಮ ಸೀತಾ ಮಾತೆ ಮನೆ ಆಕ್ಷನ್ಗೆ ಬಂದಿದೆ, ಆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿ. ಸೀತಾ ಮನೆನಾ? ಆ ಕಿತ್ತೋಗಿರೋ ಮನೆನಾ? ಏನಾಗಿದೆ ಮೇಡಮ್ ನಿಮಗೆ? ಅಲ್ಲ, ಆ ಮನೆ ಏನಕ್ಕೆ ತಗೋಬೇಕು ಮೇಡಮ್? ನೀನು ಒಬ್ಬ ಬಿಸ್ನೆಸ್ ಮ್ಯಾನ್ ತಾನೆ. ಬಿಸ್ನೆಸ್ ನಿನಗೂ ಗೊತ್ತಿದೆಯಲ್ಲ. ಇನ್ವೆಸ್ಟ್ಮೆಂಟಲ್ಲಿ ಬರೋ ರಿಟರ್ನ್ಸು ಬರೀ ದುಡ್ಡಿನ ರೂಪದಲ್ಲಿ ಬರಬೇಕಾಗಿಲ್ಲ. ಆ ಪ್ರಾಪರ್ಟಿಗೆ ಎಷ್ಟೇ ಕೋಟಿ ಆಗಲಿ ಅದನ್ನು ಕೊಂಡ್ಕೊ. ಆಯಿತು ಮೇಡಮ್.
ಏನ್ ಸಿಹಿ ಸ್ಕೂಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಜೋರಾ? ಹ್ಞೂ ಆಂಟಿ, ಎಲ್ಲೂ ಮಿಸ್ ಆಗದೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ಜೋರಾಗಿ ಪ್ರಾಕ್ಟೀಸ್ ಮಾಡ್ಬೇಕಂತ ನಮ್ಮ ಮಿಸ್ ಹೇಳಿದ್ದಾರೆ. ಏಯ್ ಸಿಹಿ, ರವಿಚಂದ್ರನ್ ಬರ್ತಾರಂತೆ, ನಾವೆಲ್ಲರೂ ನೋಡಕ್ ಬರ್ಬೋದಾ? ಅವರು ಅಂದ್ರೆ ನಂಗೆ ತುಂಬ ಪ್ರಾಣ. ಆ ಸ್ಕೂಲ್ಗೆ ಬರ್ತೀವಿ ಅಂದ್ರೆ ಎಲ್ಲರೂ ಹೋಗಿ ಹತ್ರದಿಂದ ನೋಡ್ಬೋದಲ್ಲ. ಸಿಹಿ, ನಾವೆಲ್ಲರೂ ಬರೋದಕ್ಕೆ ಪರ್ಮಿಷನ್ ಇದೆಯಾ? ಹ್ಞೂ ಆಂಟಿ, ಎಲ್ರೂ ಬರ್ಬೋದಂತೆ, ನಮ್ಮ ಮಿಸ್ ಹೇಳಿದ್ದಾರೆ. ಸಿಹಿ, ಪ್ರಾಕ್ಟೀಸ್ ಎಲ್ಲ ಮುಗೀತಾ? ಬಾ ಊಟ ಮಾಡು. ಶ್ರೇಯಸ್, ನೀನು ಇಲ್ಲೇ ಊಟ ಮಾಡ್ಕೊ. ಬೇಡ ಆಂಟಿ, ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ದಾರೆ, ನಾನು ಅಲ್ಲೇ ತಿಂತೀನಿ. ಹೋ ಸರಿ ಆಯ್ತು. ನೀನು ಬಾಯ್ ಸಿಹಿ, ಬಾಯ್. ಫ್ರೆಂಡ್, ನಮ್ಮ ಸ್ಕೂಲ್ ಡೇಗೆ ರವಿಚಂದ್ರನ್ ಸರ್ ಬರ್ತಿದ್ದಾರೆ, ವಟಾರದವ್ರು ಎಲ್ಲರೂ ಬರ್ತಿದ್ದಾರೆ. ನೀನು ನನ್ನ ಡ್ಯಾನ್ಸ್ ನೋಡಕ್ ಬರ್ತೀಯ ಫ್ರೆಂಡ್? ಪ್ಲೀಸ್ ಪ್ಲೀಸ್ ಫ್ರೆಂಡ್. ಸಿಹಿ, ಸಿದ್ದಮ್ಮ, ನಾನು ಆಕಾಶ ಹುಟ್ಟಿದ ಜೊತೆನೂ ಮಾತಾಡ್ಬಾರ್ದಾ? ನಿನ್ನತ್ರ ನಾನು ಫೋನ್ ಕೇಳಲ್ಲ ಇಲ್ಲ ತಾನೆ? ನೀನು ಆಸೆ ಪಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಂಗಂದ್ರೆ ಹಂಗಂದ್ರೆ ಈಗ ನಿನ್ನ ಹತ್ರ 5 ರೂಪಾಯಿ ಇದೆ, 10 ರೂಪಾಯಿ ಚಾಕ್ಲೇಟ್ ತೊಗೊಳಕ್ಕಾಗತ್ತಾ? ಆಗಲ್ಲ ತಾನೆ? ಸಿದ್ದಮ್ಮ, ನನ್ನ ಚಾಕ್ಲೇಟ್ ನಿನ್ನೋದೇ ಇಲ್ಲ ಅಲ್ವಾ? ಹೇಳೋದು ಕೇಳಿಸ್ಕೊ ಫಸ್ಟು. ನಮಗೆ ಸೆಟ್ ಆಗೋದು ನಾವು ಮಾಡಬೇಕು. ಫ್ರೆಂಡ್ಶಿಪ್ ಕೂಡ ಅಷ್ಟೇ, ನಮ್ಮ ಥರದವ್ರ ಜೊತೆ ಮಾತ್ರ ಮಾಡಬೇಕು. ಲೆವೆಲ್ ಮೀರಿ ಹೋಗಬಾರ್ದು. ನಿನ್ನ ಫ್ರೆಂಡ್ ಲೆವೆಲ್ ತುಂಬ ದೊಡ್ಡದು, ಅವ್ರು ನಮಗೆ ಸೆಟ್ ಆಗಲ್ಲ. ಸಿದ್ದಮ್ಮ, ನನ್ಗೆ ಯಾವ ಲೆವೆಲ್ ಅಂತ ಗೊತ್ತಾಗಲ್ಲ. ನನ್ನ ಫ್ರೆಂಡು ಸ್ಕೂಲ್ ಡೇಗೆ ಬರಬೇಕು ಅಷ್ಟೇ. ನೀನು ಹೇಳಿದೆ ಅಂತ ಅವ್ರು ಯಾಕೆ ಬರ್ತಾರೆ? ಅವ್ರಿಗೆ ಅಷ್ಟೆಲ್ಲ ಟೈಮ್ ಇರಲ್ಲ, ಮೀಟಿಂಗ್ ಇರುತ್ತೆ, ಕೆಲಸ ಇರುತ್ತೆ. ನೀನು ಸ್ಕೂಲ್ ಡೇಗೆ ಬರೋ ಅಷ್ಟೋರ್ಗೆ ಪುರ್ಸೋತಿರಲ್ಲ. ರವಿಚಂದ್ರನ್ ಸರ್ ಬರ್ತಾರೆ ಗೊತ್ತಾ? ನನ್ನ ಫ್ರೆಂಡು ಅವ್ರನ್ನ ನೋಡ್ಬೇಕು. ಸಿಹಿ, ಸಾಕು. ಈಗ ನಿನ್ನ ಸ್ಕೂಲ್ ಡೇಗೆ ನೀನು ಡಾನ್ಸ್ ಮಾಡೋದಷ್ಟೇ ನಿನ್ನ ತಲೆಯಲ್ಲಿರಬೇಕು. ಈ ಥರ ಮಾತಾಡ್ತಿದ್ರೆ ನಿಮ್ಮ ಮೆಸ್ಗೆ ಹೇಳ್ತೀನಿ, ಡಾನ್ಸಿಗೆ ಸೇರಿಸ್ಕೋಬೇಡಿ ಅಂತ. ಈಗ ಊಟ ಮಾಡ್ಬಿಟ್ಟು ಮಲ್ಕೋಬೇಕಷ್ಟೇ.